ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಗೆದ್ದ ಹಳ್ಳಿ ಹೈದ ನ್ಯಾಚುರಲ್ ಸ್ಟಾರ್ ಹನುಮಂತು ನಿರಂತರವಾಗಿ ಹನುಮಂತನ ಗೆಲುವಿನ ಭವಿಷ್ಯ ನಿಮ್ಮ ಫ್ರೀಡಂ ಟಿವಿ ನುಡಿದಿತ್ತು. ನ್ಯಾಚುರಲ್ ಸ್ಟಾರೇ ಗೆಲ್ಲೋದು ಅಂತ ನಾವು ಹೇಳಿದ್ವಿ. ಗೆದ್ದಿದ್ದಾರೆ ನ್ಯಾಚುರಲ್ ಸ್ಟಾರ್ ಹನುಮಂತು. ಬಿಗ್ ಬಾಸ್ ಬಿಗ್ ಹೌಸ್ ನಲ್ಲಿ ಎಲ್ಲಾ ಸ್ಪರ್ಧಿಗಳು ಆಟ ಆಡ್ತಾ ಇದ್ರು. ಆದ್ರೆ ಹನುಮಂತುವಿನ ಆಟ ಒಂದ್ ಸ್ವಲ್ಪ ವಿಶೇಷವಾಗಿದೆ ಅಂತ ನಾವು ತೋರಿಸಿದ್ವಿ. ಆತನ ಮುಗ್ಧತೆಯನ್ನ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದ್ರೆ ಪಾಸಿಟಿವ್ ಆಗಿ ಆತನ ಆಟಗಳಲ್ಲಿ ಪ್ರಾಮಾಣಿಕತೆ ಇದೆ ಅಂತ ನಾವು ಹೇಳಿದ್ವಿ, ನಿರಂತರವಾಗಿ ಹೇಳಿದ್ವಿ. ಆತನ ಆಟದಲ್ಲಿ ನ್ಯಾಯಯುತವಾದಂತಹ ಆಟಗಳಿದ್ದಾವೆ. ವಾಮ ಮಾರ್ಗದ ಮುಖಾಂತರವಾಗಿ ಆಟ ಗೆಲ್ಲುವಂತಹ ವಕ್ರ ಬುದ್ಧಿ ಹನುಮಂತುಗೆ ಇಲ್ಲ ಅಂತ ನಾವು ಹೇಳಿದ್ವಿ. ನಿರಂತರವಾಗಿ ಒತ್ತಿ ನ್ಯಾಚುರಲ್ ಸ್ಟಾರ್ ಗೆಲುವಿನ ಭವಿಷ್ಯ ನುಡಿದಿತ್ತು ನಿಮ್ಮ ಫ್ರೀಡಂ ಟಿವಿ. ಆದರೆ ನಮ್ಮ ಭವಿಷ್ಯ ನಿಜ ಆಗಿದೆ ಎನ್ನುವಂತಹ ಅಹಂಕಾರ ನಮಗಲ್ಲ. ಆದರೆ ಹನುಮಂತುವಿನ ಸ್ವಶಕ್ತಿಯಿಂದ, ಹನುಮಂತುವಿನ ಸ್ವಂತ ಟ್ಯಾಲೆಂಟ್ನಿಂದ ಇವತ್ತು ಗೆಲುವನ್ನು ಸಾಧಿಸಿದ್ದಾರೆ. ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ, ಕನ್ನಡದ ತೆರೆಗಳ ಪೈಕಿ ಅತ್ಯಂತ ದೊಡ್ಡ ತೆರೆ ಅದು ಬಿಗ್ ಬಾಸ್ ರಿಯಾಲಿಟಿ ಶೋ. ಆ ರಿಯಾಲಿಟಿ ಶೋನಲ್ಲಿ ನ್ಯಾಚುರಲ್ ಸ್ಟಾರ್ ಹನುಮಂತು ಗೆದ್ದು ಬೀಗಿದ್ದಾರೆ. ಪಕ್ಕದಲ್ಲೇ ಕನ್ನಡದ ಬಚ್ಚನ್ ನಿಂತ್ಕೊಂಡಿದ್ರು. ಬಚ್ಚನ್ ಅಂದ್ರೆ ಸುದೀಪು. ಹನುಮಂತುವಿನ ಕೈಯನ್ನ ಮೇಲಕ್ಕೆತ್ತಿ ಗೆಲುವನ್ನು ಅನೌನ್ಸ್ ಮಾಡ್ತಾ ಇದ್ದ ಹಾಗೆ ಹನುಮಂತುವಿನ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರು ಆಯಿತು. ಗೆದ್ದ ಸಂಭ್ರಮ. ಒಬ್ಬ ಹಳ್ಳಿ ಹೈದ ರಿಯಾಲಿಟಿ ಶೋ ಅಲ್ಲಿ ಬಂದು ಸಾಧಿಸ್ತಾನೆ ಅನ್ನೋದಕ್ಕೆ ಒಂದು ಜೀವಂತ ನಿದರ್ಶನ ಆಯಿತು. ಕೆಲವರು ಹೇಳ್ತಾ ಇದ್ರು ಬಿಗ್ ಬಾಸ್ನಲ್ಲಿ ರಾಜಕೀಯ ನಡೆಯುತ್ತೆ, ಅಲ್ಲಿ ಪೊಲಿಟಿಕಲ್ ಗೇಮ್, ಮೈಂಡ್ ಗೇಮ್ ಆಡಲಾಗುತ್ತೆ ಎನ್ನುವಂತಹದ್ದು, ಇನ್ಫ್ಲುಯೆನ್ಸ್ ಮೇಲೆ ಗೆಲುವನ್ನು ಸಾಧಿಸ್ತಾರೆ ಅಂತ. ಆದರೆ ಅವೆಲ್ಲ ಸುಳ್ಳಾರೋಪಗಳನ್ನು ಕೂಡ ಬ್ರೇಕ್ ಮಾಡಿದೆ ಈ ಬಾರಿಯ ಬಿಗ್ ಬಾಸ್. ಇತಿಹಾಸದಲ್ಲೇ ಪ್ರಥಮವಾಗಿ ಒಬ್ಬ ಲಮಾಣಿ ಸಮುದಾಯದ ಒಬ್ಬ ಹಳ್ಳಿ ಹೈದ ಇವತ್ತು ಬಿಗ್ ಬಾಸ್ ಆಗ್ತಾರೆ ಅನ್ನೋದಾದರೆ ನಿಜಕ್ಕೂ ಕೂಡ ಬಿಗ್ ಬಾಸಿನ ಮೇಲೆ ಕನ್ನಡಿಗರಿಗೆ ವಿಶ್ವಾಸ ಮೂಡಿದೆ. ಜೊತೆಗೆ ಕನ್ನಡಿಗರ ಮನಸ್ಸನ್ನೂ ಗೆದ್ದಿದೆ ಈ ಬಾರಿಯ ಬಿಗ್ ಬಾಸ್. ಈ ಬಿಗ್ ಬಾಸ್ನಲ್ಲಿ ಗೆಲುವು ಸಾಧಿಸಿದ್ದು ಹನುಮಂತು 50 ಲಕ್ಷ ಹಣವನ್ನ ಅದಕ್ಕೆ ಖರ್ಚು ಮಾಡ್ತಾನಂತೆ. ಯಾವುದಕ್ಕೆ? ಗೆದ್ದ ಹಣವನ್ನ ನಾನು ಖಂಡಿತ ಅದಕ್ಕೆ ಖರ್ಚು ಮಾಡ್ತೀನಿ ಎಂದ ಹನುಮಂತು. ಹಾಗಾದ್ರೆ ಗೆದ್ದ ಹಣವನ್ನ ಯಾವುದಕ್ಕೆ ಖರ್ಚು ಮಾಡ್ತಾರೆ ಹನುಮಂತು? ಮೊದಲು ತಾನು ಪ್ರೀತಿಸಿದ ಹುಡುಗಿಯನ್ನ ಮದುವೆ ಆಗಬೇಕು ಎಂದ ಹನುಮಂತು. ಮನೆಯವರನ್ನ ಮನವೊಲಿಸಿ ಮದುವೆಗೆ ಒಪ್ಪಿಸಿದ ಕಿಚ್ಚ ಸುದೀಪ್ ಅದೇ ಸ್ಟೇಜ್ನಲ್ಲಿ ಮನೆಯವರನ್ನ ಮನವೊಲಿಸಿ ಒಪ್ಪಿಸಿದ್ದಾರೆ. ಬಿಗ್ ಬಾಸು ಗೆದ್ದ, ಕನ್ನಡಿಗರನ್ನೂ ಗೆದ್ದ, ಪ್ರೀತಿಸಿದ ಹುಡುಗಿಯನ್ನು ಕೂಡ ಗೆದ್ದ ಹನುಮಂತು 50 ಲಕ್ಷ ಹಣವನ್ನ ಅದಕ್ಕೆ ಖರ್ಚು ಮಾಡ್ತಾನಂತೆ ಎನ್ನುವಂತಹದ್ದು. ಸೊ ಹಾಗಾಗಿ ಇಲ್ಲಿ ಹನುಮಂತು ಒಂದು ಬಿಗ್ ಬಾಸ್ ಅನ್ನ ಗೆದ್ರು, ಜೊತೆಗೆ ಇಡೀ ಕರುನಾಡಿನ ಕನ್ನಡಿಗರ ಪ್ರೀತಿಯನ್ನ ಗೆದ್ರು, ಜೊತೆಗೆ ಅದೇ ವೇದಿಕೆಯಲ್ಲಿ ತಾನು ಪ್ರೀತಿಸಿದ ಹುಡುಗಿಯ ಬಗ್ಗೆ ಪ್ರಸ್ತಾಪ ಮಾಡಿ ಆ ಪ್ರೀತಿಸಿದ ಹುಡುಗಿಗೆ ಅಥವಾ ಅವಳನ್ನು ಮದುವೆ ಆಗೋದಕ್ಕೆ ಹನುಮಂತು ಮನೆಯವರಿಗೆ ಒಪ್ಪಿಗೆ ಇಲ್ಲ ಅನ್ನೋದು ಕಿಚ್ಚನಿಗೆ ಗೊತ್ತಾಗಿ ಕಿಚ್ಚ ಸುದೀಪ್ ಅಲ್ಲೇ ಹನುಮಂತುವಿನ ಮನೆಯವರನ್ನ ಮನವೊಲಿಸಿದ್ದಾರೆ. ಸೊ ಮದುವೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಂತಾಗಿದೆ. ಹಳ್ಳಿ ಹೈದನ ಮುಖದಲ್ಲಿ ಮಂದಹಾಸ, ಹಳ್ಳಿ ಹೈದನ ಕುಟುಂಬಸ್ಥರ ಮುಖದಲ್ಲಿ ಎಂದೂ ಕಂಡು ಕೇಳರಿಯದ ಸಂಭ್ರಮ. ಒಟ್ಟಾರೆ ಕನ್ನಡಿಗರ ಮನೋಮಂದಿರದಲ್ಲಿ ಹನುಮಂತು ಜಾಗ ಮಾಡ್ಕೊಂಡ್ರು, ಜೊತೆಗೆ ಪ್ರೀತಿಸಿದ ಹುಡುಗಿಯನ್ನೂ ವರಿಸಿದ್ರು. ಮುಂದೆ ಹನುಮಂತುವಿನ ಜೀವನ, ಹನುಮಂತುವಿನ ಭವಿಷ್ಯ ಉಜ್ವಲವಾಗಿರಲಿ ಅನ್ನೋದೇ ಫ್ರೀಡಂ ಟಿವಿಯ ಹಾರೈಕೆ ಮತ್ತು ಫ್ರೀಡಂ ಟಿವಿಯ ವಿನಂತಿ.